ಹೇಳಿ ಏನಿದೆ ಮ್ಯಾಟ್ರ್? ಅಣ್ಣ ಅದು ಒಂದು ಗಾಡಿ ನಮ್ಮ ಬ್ರದರ್ ಒಂದು ಗಾಡಿ ತಗೊಂಡಿದ್ರು ಲೋನ್ ಏನ್ ಗಾಡಿ? ಕಂಟಿನ್ಯೂಗೆ ಅಂತ ಈಚರ್ ಅಣ್ಣ, ಇದು ಇದು ಗೂಡ್ಸ್ ಗಾಡಿ. ಕ್ಯಾಂಟರ್ ಗಾಡಿ? ಕ್ಯಾಂಟರ್ ಗಾಡಿ ಅದೊಂದು ಲೋನ್ ಕಂಟಿನ್ಯೂ ಅಂತ ಒಂದು 20 ತಿಂಗಳಿಂದ ತಗೊಂಡಿದ್ರು. ಹ್ಮ್. ಅದು ಲೋನ್ ಕೂಡ ಕಟ್ಕೊಂಡ್ ಬರ್ತಿದ್ರು ಇವರು ತಿಂಗಳು ಅಲ್ಲ ಕಟ್ಕೊಂಡು. ಒಂದ್ ನಿಮಿಷ, ಲೋನ್ ಕಂಟಿನ್ಯೂಷನ್ ತಗೊಂಡ್ರಲ್ಲ ಅಥವಾ ನೀವು ತಗೊಂಡ್ ಲೋನ್ ಹಾಕ್ಸ್ಕೊಂಡ್ರಲ್ಲ? ಇಲ್ಲ, ಲೋನ್ ಅವ್ರ ಲೋನ್ ಇರೋದನ್ನ ನಾವ್ ತಗೊಂಡಿರೋದು. ಲೋನ್ ಕಂಟಿನ್ಯೂಷನ್ ತಗೊಂಡ್ರಲ್ಲ? ಕಂಟಿನ್ಯೂಸ್ ತಪ್ಪು ರೀ, ತಗೊಂಬಾರ್ದು ಹಂಗೆಲ್ಲ. ಲೋನ್ ಕಂಟಿನ್ಯೂಷನ್ ಗಾಡಿ ಮಾರ್ಲೂಬಾರ್ದು, ತಗೊಳ್ಳುಬಾರ್ದು. ಹೇಳಿ ಮ್ಯಾಟ್ರ್ ಹೇಳಿ. ಅದೇ ಅದು ಗಾಡಿ ತಗೊಂಡಿದ್ರು. ಇವಾಗ 20 ತಿಂಗಳು ಕಂತು ಕಟ್ಟಿದೀವಿ. ತಿಂಗಳು ಕಂತು ಕಟ್ಟಿದೀವಿ. ಕಳೆದ ತಿಂಗಳು ಏನೋ ಒಂದು ಸಮಸ್ಯೆ ಆಗಿ FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಯ್ತು ಕಳೆದ ತಿಂಗಳು 7ನೇ ತಾರೀಕಿಗೆ. ಅವಾಗ ಏನ್ ಮಾಡಿದ್ವಿ, ನಾವು ಗಾಡಿ ಎತ್ತಿಲ್ಲ, ಗಾಡಿ ಮನೆ ಹತ್ರ ನಿಲ್ಸಿ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಅವಾಗ ಗಾಡಿ ಎತ್ತನ ಅಂತೇಳಿ ಮನೆ ಹತ್ರ ನಿಲ್ಸ್ಕೊಂಡಿದ್ವಿ. 10ನೇ ತಾರೀಕು ಲೋನ್ ಕಟ್ಬೇಕಿತ್ತು, ಅವತ್ ಕಟ್ಲಿಲ್ಲ. 2 ದಿನ ಲೇಟ್ ಆಗೋಯ್ತು. 12ನೇ ತಾರೀಕು ಲೋನ್ ಕಟ್ಟೋಣ ಅನ್ನೋ ಟೈಮಲ್ಲಿ ಇವರು ಓನರ್ ಇದಾರಲ್ಲ, ಅವ್ರು ಬಂದು ಗಾಡಿ ತಗೊಂಡೋಗ್ಬಿಟ್ಟಿದ್ರು. ಏಕಾಗಿ ಹೇಳಿಲ್ಲ, ಮಾಡಿಲ್ಲ, ಏನಿಲ್ಲ. ಮನೆ ಹತ್ರ ನಿಂತಿರೋ ಗಾಡಿನ ನಾವು ಊರಿಗೆ ಹೋಗ್ಬಿಟ್ಟಿದ್ವಿ, ಮನೆ ಹತ್ರ ಗಾಡಿ ನಿಲ್ಸಿ. ಇವರು ಹೇಗಾಗಿ ಹೇಳಿಲ್ಲ, ಮಾಡಿಲ್ಲ, ಅವ್ರು ತಗೊಂಡೋಗಿ ಗಾಡಿ ಎಲ್ಲ ನಿಲ್ಸ್ಕೊಂಡಿದ್ದಾರೆ. ಆಮೇಲೆ ಮಾತುಕತೆಗೆ ಆಯ್ತು ಅಂತ ಹೇಳಿ ನಾವೇ ಹೋದ್ವಿ ಡೈರೆಕ್ಟ್ ಆಗಿ. ಯಾಕಣ್ಣ ಹಿಂಗ್ ಗಾಡಿ ತಗೊಂಡೋಗಿದ್ದೀರಾ, ನಾವ್ ಮಾಡ್ಕೋತಿದ್ವಲ್ಲ, ಯಾಕೆ ತಗೊಂಡಿದ್ರ ಅಂತ ಕೇಳಿದಾಗ ನನ್ಗೆ ಗೊತ್ತಿಲ್ಲ, FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಏನೋ ಹೆಚ್ಚು ಕಮ್ಮಿ ನನ್ನ ತಲೆ ಮೇಲೆ ಬರುತ್ತೆ, ಅದನ್ನ ರೆಡಿ ಮಾಡ್ಕೊಳ್ಳಿ, ಅದನ್ನ ರೆಡಿ ಮಾಡ್ಕೊಂಡು ಲೋನ್ ಕಟ್ಕೊಂಡು ಕ್ಲಿಯರ್ ಮಾಡ್ಕೊಂಡು ನಿಮ್ಮ ಹೆಸರಿಗೆ ಗಾಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಒಪ್ಕೊಂಡ್ ಬಂದ್ವಿ. ಅಲ್ಲಿಂದ ಸರಿ ಆಯ್ತು, ಮಾಡ್ಕೋತೀವಣ್ಣ, ಆಯ್ತು, ತಪ್ಪಾಗಿದೆ, ಆಯ್ತು ಮಾಡ್ಕೊಂತೀವಿ ಅಂತ ಹೇಳಿ ಒಪ್ಕೊಂಡ್ ಬಂದು ಅದ್ರದ್ದು ಲೋನ್ ಪೆಂಡಿಂಗ್ ಇದ್ದಿದ್ದು 1 ತಿಂಗಳು, ಕಳೆದ ತಿಂಗಳು ಪೆಂಡಿಂಗ್ ಇತ್ತು, ಅದನ್ನು ಕಟ್ಟಿ FC ಇನ್ಸೂರೆನ್ಸ್ ರೆಡಿ ಮಾಡಿ ಮತ್ತೆ ಈ ತಿಂಗಳಿದು ಲೋನ್ ಕಟ್ಟಕ್ಕೂ ಅಮೌಂಟ್ ರೆಡಿ ಮಾಡ್ಕೊಂಡು ನಾವು ನಮ್ಮ ಹೆಸರಿಗೆ ಗಾಡಿ ಮಾಡ್ಕೊಳಕಂತ ನಾವು ಬೇರೆ ಕಡೆ ಲೋನಿಗೆ ಅದೇನು ಟೇಕಪ್ ತಗೋಬೇಕು ಅದನ್ನ ಮಾತಾಡಿ ಎಲ್ಲ ಅಪ್ರೂವಲ್ ಮಾಡ್ಕೊಂಡು ಬಂದಿದೀವಿ. ಇವತ್ತು ನಿನ್ನೆ 10ನೇ ತಾರೀಕು ಲೋನ್ ಅಮೌಂಟ್ ಹಾಕ್ಬೇಕಿತ್ತು, ಬೆಳಗ್ಗೆ ಹಾಕ್ಬೇಕಿತ್ತು. ನಾವು ಸಂಜೆಗೆ ಅಮೌಂಟ್ ಹಾಕಿದ್ವಿ ಅವ್ರಿಗೆ. 17,000 ರೂಪಾಯಿ ಗಾಡಿ ಅಮೌಂಟ್ ಲೋನ್ ಇರೋದು. ದುಡ್ಡು ಹಾಕಿದ ಕೂಡಲೇ ಅವ್ರು ಏನ್ ಮಾಡಿದಾರೆ, ಆ ದುಡ್ಡನ್ನ ವಾಪಸ್ ರಿಟರ್ನ್ ಹಾಕಿದ್ರು. ನಾನ್ ಗಾಡಿ ಕೊಡಲ್ಲ, ಇವಾಗ ನೀನೇನಾದ್ರೂ ಮಾಡ್ಕೊ, ನಾನ್ ಗಾಡಿ ಕೊಡಲ್ಲ ನಿನಗೆ, ನೀನು ಯಾರನ್ನ ಕರ್ಕೊಂಬರ್ತೀಯ ಕರ್ಕೊಂಬ, ನಾನೇನ್ ಗಾಡಿ ಕೊಡಲ್ಲ ಅಂತ. ಅವ್ರ ಮುಂದೆನೆ ನಾನು ಅವ್ರು ಇನ್ಶೂರೆನ್ಸ್ ಮಾಡುವಾಗ ತುಂಬಾ ಕಾಲ್ ಮಾಡಿದೆ ಅವರಿಗೆ, ಅಣ್ಣ ಗಾಡಿ ವೆರಿಫಿಕೇಶನ್ಗೆ ಬರ್ತಾರೆ, ಇನ್ಸ್ಪೆಕ್ಷನ್ಗೆ ಒಂಚೂರು ಗಾಡಿ ಎಲ್ಲಿದೆ ಹೇಳಿ ಅಂತ. ಹೇಳಿಲ್ಲ. ಸರಿ ಆಯ್ತು ಅಂತ ಇನ್ಶೂರೆನ್ಸ್ ಅವರಿಗೆ ನಾನು ಡೈರೆಕ್ಟ್ ಅವ್ರ ನಂಬರ್ ಕೊಟ್ಟು, ಅವರು ಹೇಳಿದ ಗಾಡಿ ತೋರಿಸ್ತಾರೆ, ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಇನ್ಶೂರೆನ್ಸ್ ಮಾಡ್ಕೊಡಿ ಅಂತ ಹೇಳಿ ಅದನ್ನು ಮಾಡಿದೆ. ಆಮೇಲೆ ಲೋನು ನಾನು ಬೇರೆ ಕಡೆ ಲೋನ್ ಟೇಕಪ್ ತಗೊಳಕಂತ ಚೋಳಮಂಡಲಮಲ್ಲಿ ಲೋನಿಗೆ ಅಪ್ಲೈ ಮಾಡಿದೆ. ಅವರು ಇನ್ಸ್ಪೆಕ್ಷನ್ಗೆ ಫೋನ್ ಮಾಡಿದ್ರು, ಗಾಡಿ ಎಲ್ಲಿದೆ, ನಾನು ಗಾಡಿ ಚೆಕ್ ಮಾಡ್ಬೇಕು ಅಂತ. ಆಯ್ತು ಅಂತ ಅವಾಗ್ಲೂ ಅವರಿಗೂ ಗಾಡಿ ಓನರ್ ನಂಬರ್ ಕೊಟ್ಟು, ಸರ್ ಅಲ್ಲಿದೆ ಗಾಡಿ, ಅಲ್ಲಿ ಹೋಗ್ಬಿಟ್ಟು ಗಾಡಿ ಮಾಡ್ಕೊಳ್ಳಿ ಅಂತ. ಅವರು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿ ನಮ್ಮ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಲೋನ್ ಅಪ್ರೂವಲ್ ಆಗಿದೆ. ಇವಾಗ ಇನ್ನು 3 ದಿನದಲ್ಲಿ ಆ ಗಾಡಿ ಬೇರೆ ಫೈನಾನ್ಸ್ಗೆ ಕ್ಲಿಯರ್ ಮಾಡ್ತೀನಿ ಅಂತ ಕುತ್ಕೊಂಡಿದ್ದಾರೆ. ಈ ಟೈಮಲ್ಲಿ ಇವರು ನಾನು ಗಾಡಿ ಕೊಡಲ್ಲ, ಯಾರನ್ನ ಕರ್ಕೊಂಡ್ ಬರ್ತೀಯ ಕರ್ಕೊಂಬ ಅಂತ ಹೇಳಿ ಈ ತರ ಕುತ್ಕೊಂಡಿದಾರಣ್ಣ ಇವ್ರು ಇವಾಗ. ಮುಗಿತಾ ಮಾತಾಡಿದ್ದು? ಅಣ್ಣ ಹೌದು, ಅಷ್ಟೇ ಅಣ್ಣ. ಸರಿ, ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ ಅಣ್ಣ. ನಾನು ನಿಮ್ಗೆ ಏನಕ್ಕೆ ಲೋನ್ ಕಂಟಿನ್ಯೂಷನ್ ಗಾಡಿ ತಗೊಂಬಾರ್ದು ಅಂತ ಹೇಳಿದ್ದು ಅಂದ್ರೆ ಇದೇ ಕಾರಣಕ್ಕೆ. ಯಾಕೆ ಅಂದ್ರೆ ಲೋನ್ ಕ್ಲಿಯರ್ ಆಗಿ ಅವಾಗ್ಲೇ ನೀವು ತಗೊಳ್ಬೇಕಾದ್ರೆ ನಿಮ್ ಹೆಸರಿಗೆ ಏನೇನ್ ಬೇಕೋ ಈ ತರ ಟೇಕ್ ಓವರ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ಅವನ ಹತ್ರ ಇಷ್ಟು ಗೊಡ್ಸಲ ಮಾಡಿಯೋ ಅಗತ್ಯತೆ ಇರ್ಲಿಲ್ಲ. ನೀವು ಅವತ್ತು ಲೋನ್ ಕಂಟಿನ್ಯೂಷನ್ ತಗೊಂಡ್ರೆ ಈಗ ಅವ್ನಿಗೆ ನಿಮ್ಗೆ ಗಾಡಿನ ಕೊಡೋ ಮನಸ್ಥಿತಿ ಇಲ್ಲ. ಈಗ ಅಪ್ ಟು ಡೇಟ್ ವರ್ಗು EMI ಇದೆ, ಗಾಡಿ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಆಗಿದೆ. ಈಗ ಅವನು ಇನ್ನೊಬ್ರು ಮಾರ್ಕೊಂಬೋದು, ಇಲ್ಲ ಅವನೇ ಆದ್ರೂ ಇಟ್ಕೊಂಡು ಓಡಿಸ್ಕೊಬಹುದು. ನಿಮ್ಗೆ ಗಾಡಿ ಕೊಡಬಾರ್ದು ಅನ್ನೋ ಒಂದು ಮನಸ್ಥಿತಿಲಿ ಐ ಥಿಂಕ್ ಅವ್ನಿದಾನೆ. ಅವ್ನು ಈ ತರ ಎಲ್ಲ ಮಾತಾಡಿದಾರೆ ಅಂದ್ರೆ ಆತನ ಮನಸ್ಥಿತಿ ಈ ತರ ಇದೆ. ಈಗ ನೀವು ಇಷ್ಟೆಲ್ಲ ಪ್ರೋಸೆಸ್ ಮಾಡಿ ನಮ್ಗೆ ಗಾಡಿ ಬೇಕು ಅಂತ ಕೇಳ್ತಾ ಇರೋದಕ್ಕೆ ಅದ್ ಯಾವನ್ ಕರ್ಕೊಂಬ ನಾವು ಹೇಳ್ತಾ ಇದ್ದಾರೆ. ಇದು ಯಾವನೂ ಬರೋದಲ್ಲ. ಇಲ್ಲಿ ನೀವು ಯಾವತ್ತೇ ಆಗ್ಲಿ ಹೇಳ್ತೀವಿ ಕೇಳಿ, ಹಿಂಗೆ ಲೋನ್ ಕಂಟಿನ್ಯೂಷನ್ ಗಾಡಿ ತಗೋಬೇಕು ಅದ್ರಲ್ಲಿ ಸ್ವಲ್ಪ ಪ್ರೊಸೀಜರ್ ಗಳು ಇರ್ತಾವೆ. ಆ ಪ್ರೊಸೀಜರ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನೀವು ಸೇಫ್ ಆಗಿ ಝೋನಲ್ಲಿ ಇರ್ತೀರಾ. ಅಟ್ಲೀಸ್ಟ್ ಒಂದೊಂದ್ ಚೆಕ್ ಈ ತರದೇನೋ ಒಂದ್ ಇದ್ದಿದ್ರು ಇವತ್ ನೀವ್ ಏನೆಲ್ಲ ಕಟ್ಟಿದ್ರಿ, ಏನೆಲ್ಲ ಮಾಡ್ಕೊಂಡಿದ್ರಿ ಅದೆಲ್ಲ ನಿಮ್ ಹತ್ರ ಡಾಕ್ಯುಮೆಂಟ್ ಅಂದ್ರೆ ಎವಿಡೆನ್ಸ್ ಇರೋದು. ಆ ಚೆಕ್ ನ ಬೌನ್ಸ್ ಮಾಡಿ ನೋಡಿ ಇಷ್ಟೆಲ್ಲ ನಾವು ಖರ್ಚು ಮಾಡಿದ್ದು ಅಂತ ಹೇಳಿ ಒಬ್ರು ಲಾಯರ್ನ ಇಟ್ಟು ಕೇಸ್ ಹಾಕಿದ್ರು ನಿಮ್ಗೆ ಅಮೌಂಟ್ ರೀಫಂಡ್ ಆಗಿರೋದು. ಅವ್ನ್ದು ಏನು ನಿಮ್ ಹತ್ರ ಇಲ್ಲ ಪ್ರೂಫ್. ಈಗ ನೀವು ಏನೇನೆಲ್ಲ ಮಾಡಿದಿರಲ್ಲ ಇಷ್ಟ ಕೆಲ್ಸಗಳು, ಅದಕ್ಕೆಲ್ಲ ಎಷ್ಟೆಲ್ಲ ದುಡ್ಡೆಲ್ಲ ಖರ್ಚಾಗಿದ್ಯಲ್ಲ, ಕ್ಯಾಶ್ ಅಲ್ಲಿ ಎಷ್ಟು ಕೊಟ್ಟಿದ್ದೀರಾ, ಫೋನ್ ಪೇ ಗೂಗಲ್ ಪೇ ಅಲ್ಲಿ ಎಷ್ಟು ಕೊಟ್ಟಿದ್ದೀರಾ, ಇದೆಲ್ಲ ನೀಟಾಗಿ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ. ಎಲ್ಲ ರೆಡಿ ಮಾಡ್ಕೊಂಡು ನಿಮ್ ಅವನಿರೋ ಏರಿಯಾ ಯಾವ್ದು ಆ ಏರಿಯಾ ಲೋಕಲ್ ಸ್ಟೇಷನ್ ಹೋಗ್ಬಿಟ್ಟು ಈಗ ನನ್ನ ಹತ್ರ ಏನೇನ್ ಹೇಳಿದ್ರಿ ಎಲ್ಲ ಎಕ್ಸ್ಪ್ಲನೇಷನ್ ಪೊಲೀಸ್ನವ್ರಿಗೆ ಹೇಳಿ. ಅವ್ರೇನಾದ್ರು ಯಾಕೆಂದ್ರೆ ಎಂಟ್ರಿ ಫೇರ್ ಏನಾದ್ರು ಆಗಿ ಆಯ್ತಿರಪ್ಪ ಪಾಪ ಮೋಸ ಹೋಗಿದ್ಯಾ ಅವ್ರನ್ನ ಕರೆಸ್ತೀವಿ ಅಂತ ಹೇಳಿದ್ರೆ ಕರೆಸಿ
ಅಣ್ಣ ಪೊಲೀಸ್ನವ್ರು ಬಗೆಹರಿಸ್ಕೊಟ್ರೆ ಇದು ಬಗೆಹರಿಸ್ಕೊಟ್ಟಂಗೆ. ಅಣ್ಣ ಈಗ ನನ್ನದವ್ರು ಯಾರೇ ಪರ್ಸನ್ಗಳು ಹೋದ್ರು ಅಣ್ಣ ನೀವೊಂದನ್ನ ಅವನೊಂದನ್ನ ಕಾಂಟ್ರವರ್ಸಿಗಳು ನಡೀತು ಅಂದ್ರೆ ಏನು ಯೂಸ್ ಆಗಲ್ಲ. ಅಣ್ಣ ಇದು ಯಾವ ತರ ಮಾಡ್ಕೊಂತೀರ ನಿಮ್ಗೆ ಬಿಟ್ಟಿದ್ದೀವಿ ಎಲ್ಲ ಹೇಳಿದೀನಿ. ಅದ್ರದ್ದು ಒಂದೇ ನಮ್ಮ ಹತ್ರ ಪ್ರೂಫ್ ಅಂದ್ರೆ ಅಣ್ಣ, ಅದು ಒಂದು ನೋಟ್ರಿ ಮಾಡಿಸ್ಕೊಂಡಿದ್ವಿ ಗಾಡಿ ತಗೊಬೇಕಾದ್ರೆ. ನಾವ್ ಎಷ್ಟು ಡೆಪಾಸಿಟ್ ಕಟ್ಟಿ ಎಷ್ಟು ಲೋನ್ ಪೇ ಇದೆ ಆಯ್ತು ಅದನ್ನ ಇಟ್ಕೊಳ್ಳಿ. ಆಮೇಲೆ ನೀವು ಲೋನ್ ಕಟ್ಟಿದಿರಲ್ಲ ಅವ್ನ ಅಕೌಂಟ್ ದುಡ್ಡು ಹಾಕಿರೋದು ಪ್ರತಿ ತಿಂಗಳು. ಹೌದು. ಅದ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಇರುತ್ತೆ, ಅದನ್ನು ತಗೊಳ್ಳಿ. ಅಣ್ಣ ಆಮೇಲೆ ಮೊನ್ನೆ ನೀವೇನು ಗಾಡಿ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡಿದ್ರಲ್ಲ ದುಡ್ಡು ಕಟ್ಟಿ, ಅಣ್ಣ ಅದ್ರದ್ದು ನಿಮ್ ಹತ್ರ ಎಲ್ಲ ದುಡ್ಡು ಕಟ್ಟಿರೋದಕ್ಕೆ ಡೀಟೇಲ್ಸ್ ಇರುತ್ತೆ, ಹೌದು. ಅದನ್ನು ಎಲ್ಲ ತಗೊಳ್ಳಿ. ಈಗ ಲೋನ್ ಟೇಕ್ ಓವರ್ ಮಾಡ್ತಿರೋ ಡೀಟೇಲ್ಸ್ ಎಲ್ಲ ಇರುತ್ತೆ. ಅಣ್ಣ ಇದನ್ನೆಲ್ಲ ಒಂದ್ ಸೆಟ್ ಜೆರಾಕ್ಸ್ ತಗೊಂಡು ಪೊಲೀಸ್ ಹತ್ರಕ್ಕೆ ಹೋಗ್ಬಿಟ್ಟು ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಸರ್ ಯಪ್ಪ ಅಂತ ಹೇಳಿ. ನನ್ನ ಪ್ರಕಾರ ಆ ಗಾಡಿನ ಅವನೇ ಇಟ್ಕೊಳಕೋ ಇಲ್ಲ ಮಾರಕೋ ನಿಮಗ್ ಮೋಸ ಮಾಡ್ಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟು ಅವನಿಗೆ. ಯಾವತ್ತೇ ಆಗ್ಲಿ ಲೋನ್ ಕಂಟಿನ್ಯೂಷನ್ ಆಗಲಿ ಗಾಡಿ ತಗೋಬಾರ್ದು. ಯಾಕೆಂದ್ರೆ RC ಕಾರ್ಡ್ ನಿಮ್ ಹೆಸರಲ್ಲಿದ್ರೆ ಮಾತ್ರ ನಿಮ್ಗೆ ಅದ್ರ ಮೇಲೆ ನಿಮ್ ಹಕ್ಕುನ್ ಚಲಾವಣೆ ಮಾಡಕ್ ಸಾಧ್ಯ. RC ಕಾರ್ಡ್ ನಿಮ್ ಹೆಸರಲ್ಲಿ ಇಲ್ಲ ಅಂದ್ರೆ ಏನು ಮಾಡ್ಕೊಳಕ್ಕಾಗಲ್ಲ, ಆ ಸ್ಟೇಜ್ ಹೋಗ್ಬಿಡುತ್ತೆ. ಅದಕ್ಕೆ ಫೋನ್ ಮಾಡಿದೆ ನಿಮ್ಗೆ ಇದ್ರ ಬಗ್ಗೆ ಅಷ್ಟೇ. ಅಷ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ. ಪೊಲೀಸರು ಕರ್ಸಿ ಕ್ಲಿಯರ್ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಜನರಲ್ ಆಗಿ ಅವ್ರ ಒಂದು ಕಂಪ್ಲೇಂಟ್ ತಗೊಂಡು ಏನಾದ್ರು ನಿಮ್ಗೆ ಒಂದು NCR ಮಾಡ್ಕೊಟ್ರೆ ಬೆಸ್ಟ್. ಇಲ್ಲ ಅಂದ್ರೆ ನೀವು ಕೊಟ್ಟರು ಅಷ್ಟು ದುಡ್ಡು ಡೇಟಾ ಎಲ್ಲ ಇಟ್ಕೊಂಡು ಅವ್ರ ಲಾಯರ್ನ ಇಟ್ಟು ಡೈರೆಕ್ಟ್ ಆಗಿ ಅವನ ಮೇಲೆ ಒಂದು PA ಎಲ್ಲ ಹಾಕ್ಸಿ ಕೋರ್ಟ್ ಮೂವ್ಮೆಂಟ್ ಮಾಡ್ಬೇಕಷ್ಟೇ. ಇದು ಬಿಟ್ರೆ ನೀವು ಬೇರೆ ಆಪ್ಷನ್ ಇಲ್ಲ. ಸರಿ ಅಣ್ಣ, ಮಾಡ್ತೀವಿ. ಆಯ್ತು. ಥ್ಯಾಂಕ್ ಯು ಅಣ್ಣ. ಹೌದು.